ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅಂಬೂರ್ ಬಿರಿಯಾನಿಯಲ್ಲಿ ಇವತ್ತು ಎಗ್ ರೈಸ್ ಮಾಡ್ತಾ ಇದ್ದಾರೆ. ಸುಮಾರು ಜನ ಎಗ್ ರೈಸ್ ಮಾಡೋ ತೋರಿಸಿ ಸರ್ ಅಂತ ಹೇಳಿದ್ರೆ, ಇದು ಲಾಸ್ಟ್ ಟೈಮು ನಾನು ಇಲ್ಲಿಂದ ಬಿರಿಯಾನಿ ಮಾಡಿರೋ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ. ಈಗ ಇವರೇನೆ ಇದೇ ಹೋಟ್ಲಲ್ಲೇ ಎಗ್ ರೈಸ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ ಯಾವ ರೀತಿ ಒಂದು ಎಗ್ ರೈಸ್ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ. ನೋಡಿ, ಒಂದು ಸ್ವಲ್ಪ ಆಯಿಲ್ ಹಾಕೊಂಡಿದ್ದಾರೆ. ಆಯಿಲ್ ಹಾಕೊಂಡು ಈಗ 2 ಎಗ್ ಹಾಕೊಂಡಿದ್ದಾರೆ, 2 ಮೊಟ್ಟೆ. ಡಬಲ್ ಎಗ್ ರೈಸು ನೋಡಿ. ಅದರಲ್ಲೇ ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಹಾಕ್ಕೊಂಡಿದ್ದಾರೆ. ಕ್ಯಾಬೇಜ್ ಹಾಕ್ಕೊಂಡು ಇಷ್ಟನ್ನು ಈಗ ಫ್ರೈ ಮಾಡ್ತಾ ಇದ್ದಾರೆ. ಆಪ್ ಕಿಧರ್ ಕಾ ಭಯ್ಯ? ಬಿಹಾರ್. ನೋಡಿ, ಇವರು ಬಿಹಾರ್ ಕಡೆಯವರು. ಇಲ್ಲಿ ಬಂದು ಇಲ್ಲಿ ವೆಜ್ ಫ್ರೈಡ್ ರೈಸಲ್ಲಿ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ವೆಜ್ ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸು ಮತ್ತು ಚಿಕನ್ ಫ್ರೈಡ್ ರೈಸು ಪ್ರತಿಯೊಂದು ಅಷ್ಟೇ ಈ ಥರ ಒಂದು ಸಕ್ಕತ್ತಾಗಿ ಮಾಡ್ತಾರೆ. ನೋಡಿ, ಈ ಥರ ಒಂದು ಫ್ರೈ ಮಾಡಬೇಕಾಗುತ್ತೆ ಇದನ್ನು. ನೋಡಿ, ಇವರೇ ಅಂಬೂರ್ ಬಿರಿಯಾನಿ ಟೇಸ್ಟಲ್ಲೇ ಕಬಾಬ್ ಮಾಡ್ತಾರೆ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಕಬಾಬ್ ನಾಳೆ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಇನ್ನೂ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಒಂದು ವೀಡಿಯೋಸ್ ಎಲ್ಲನೂ ಮುಂದಿನ ಬರೋಂಥ ವಿಡಿಯೋದಲ್ಲಿ ಈ ಥರ ಬರ್ತಾ ಇರುತ್ತೆ. ನೋಡಿ, ಈಗ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿರೋದ್ಮೇಲೆ ಈಗ ರೈಸ್ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಚಿಲ್ಲಿ ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಚಿಲ್ಲಿ, ಸಾಲ್ಟ್ ಹಾಕ್ಕೊಂಡಿದ್ದಾರೆ, ಪುಡಿ ಉಪ್ಪು, ಖಾರದ ಪುಡಿ ಉಪ್ಪು, ಮತ್ತು ವೈಟ್ ಪೆಪ್ಪರ್ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ, ಮಟನ್ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ, ಮಟನ್ ಮಸಾಲ, ಚಿಕನ್ ಮಸಾಲ ಮತ್ತು ಗರಂ ಮಸಾಲ, ಮತ್ತು ಅದರಲ್ಲಿ ವೆನಿಗರ್ ಸ್ವಲ್ಪ, ಸೋಯಾ ಸಾಸ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಚಿಲ್ಲಿ ಸಾಸು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಜಸ್ಟ್ 1 ಸ್ಪೂನು ಹಾಕ್ಕೊಂಡಿರೋದು ವೆನಿಗರು, ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು. ಇಷ್ಟನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಈ ತರ ಒಂದು ಮಟನ್ ಮಸಾಲ ಇದ್ರಿಗೆ ಹಾಕೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಮತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಂದೊಂದು ಕಡೆ ಒಂದೊಂದು ಹಾಕ್ತಾರೆ, ಒಂದೊಂದು ಕಡೆ ಹಾಕೋದಿಲ್ಲ. ಆದರೆ ಇವರು ಚಿಕನ್ ಮಸಾಲ, ಮಟನ್ ಮಸಾಲ, ಈ ತರ ಒಂದು ಗರಂ ಮಸಾಲ ಎಲ್ಲ ಹಾಕೋದ್ರಿಂದ ಒಂದು ಫ್ಲೇವರು ಎಗ್ ರೈಸ್ ಅನ್ನೋದೇ ತುಂಬಾನೇ ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿರುತ್ತೆ. ನೋಡಿ, ಎಗ್ ರೈಸ್ ಅಲ್ಲಿ ಈ ತರ ಮಿಕ್ಸಿಂಗ್ ಆಗ್ಬೇಕಾಗುತ್ತೆ. ಅದು ಎಗ್ ಹಾಕಿರ್ತಾರಲ್ಲ, ಎಗ್ ಹಾಕಿರೋದು ಸ್ವಲ್ಪ ಕೂಡ ಈ ತರ ಒಂದು ಗಡ್ಡೆ ಇರಬಾರ್ದು, ಫುಲ್ಲು ನುಣ್ಣಕ್ಕಾಗಿರ್ಬೇಕು. ನೋಡಿ, ಅದ್ರ ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ರೈಸ್ ಅನ್ನೋದು ಈ ತರ ಇರಬೇಕು. ನೋಡಿ, ಒಂದು ಎಗ್ ರೈಸ್ ಮಾಡೋದಕ್ಕೆ 4 ನಿಮಿಷ ತಗೊಂಡಿದ್ದಾರೆ ಇವರು. ಒಂದೊಂದು ಕಡೆ ಮಾಡ್ತಾರೆ ಜಸ್ಟ್ 1 ನಿಮಿಷದಲ್ಲಿ ಎಗ್ ರೈಸ್ ಮಾಡಿ ಕೊಟ್ಬಿಡ್ತಾರೆ. ನೋಡಿ, ಇವರು ಒಂದು ಎಗ್ ರೈಸ್ ಮಾಡೋಕ್ಕೆ 4 ಮಿನಿಟ್ಸ್ ತಗೊಂಡಿದ್ದಾರೆ. ನೋಡಿ, ಎಗ್ ರೈಸ್ ಅನ್ನೋದು ರೆಡಿ ಆಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ ಒಂದು ಎಗ್ ರೈಸ್. ಈ ಕಡೆ ಅಂಬೂರು ಹೋಟ್ಲಲ್ಲಿ ಮಾಡೋ ಅಂತ ಒಂದು ಎಗ್ ರೈಸ್ ಇದು. ಇವರು ನೋಡಿ, ಬಿಹಾರ್ ಹುಡುಗರು ಹೆಡ್ ಕುಕ್ ಇವರು. ಸುಮಾರು ಕೆತ್ನಾ ಸಾಲ್ ಸೇ ಕರ್ ಈ ಕಾಮ್ ಇದೆ, 2 ಸಾಲ್. ನೋಡಿ, 2 ವರ್ಷದಿಂದ ಇವರು ಹೆಡ್ ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ತರ ಒಂದು ಎಗ್ ರೈಸ್ ಮಾಡಿರೋದು. ಸುಮಾರು ಜನ ಒಂದೊಂದು ತರ, ಒಬ್ಬೊಬ್ರು ಒಂದೊಂದು ತರ ಎಗ್ ರೈಸ್ ಮಾಡ್ತಾರೆ. ಆದರೆ ಇದು ಒಂಥರ ಎಗ್ ರೈಸು.
ಸಕ್ಕತ್ತಾಗಿದೆ ಇದು. ಎಗ್ ರೈಸ್ ಯಾವತ್ತಾದ್ರೂ ಎಗ್ ರೈಸ್ ಮಾಡುವಾಗ ಡಬಲ್ ಎಗ್ ಹಾಕಿದ್ರೇ ಅದ್ರ ಎಗ್ ರೈಸ್ ಚೆನ್ನಾಗಿರೋದು. ಸಿಂಗಲ್ ಎಗ್ಗೆ ಇಷ್ಟೊಂದು ರೈಸ್ ಹಾಕ್ಕೊಂಡು ಸಿಂಗಲ್ ರೈಸಲ್ಲಿ ತಿಂದರೆ ಅದು ಅಷ್ಟೊಂದು ಎಗ್ ರೈಸ್ ತಿಂದಿದ್ದೀನ ಅಂತ ಒಂದು ಫೀಲ್ ಆಗೋದಿಲ್ಲ. ಈ ಥರ ಒಂದು ಮಸಾಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಸೂಪರ್ ಆಗಿದೆ. ಯಾರ್ಯಾರೆಲ್ಲ ಚಿಕನ್ ಮಟನ್ ತಿನ್ನಲು ಯಾರ್ಯಾರಿಗೆ ಈ ಥರ ಒಂದು ಎಗ್ ರೈಸ್ ಇಷ್ಟ ಆಗುತ್ತೋ ಈ ಥರ ಒಂದು ಎಗ್ ರೈಸ್ ಮಾಡ್ಕೊತೀನಿ, ಸೂಪರ್ ಆಗಿರುತ್ತೆ. ಇವರು ಮುಂಚೆ ಬಿರಿಯಾನಿ ಮಾಡಿದ್ರು. ಬಿರಿಯಾನಿ ವಿಡಿಯೋ ಮುಂಚೆ ಲೈಕ್ 1 ಮಂತ್ ಬ್ಯಾಕ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಂಬೂರ್ ಬಿರಿಯಾನಿ. ಈಗ ಇವರು ರೀಸೆಂಟಾಗಿ ಈ ಥರ ಒಂದು ಫಾಸ್ಟ್ ಫುಡ್ ರೆಡಿ ಮಾಡ್ಕೊಂಡಿದ್ದಾರೆ. ಎಗ್ ರೈಸು ಮತ್ತು ಫ್ರೈಡ್ ರೈಸು ಮತ್ತು ಈ ಥರ ಒಂದು ಚಿಕನ್ ಫ್ರೈಡ್ ರೈಸು ಎಲ್ಲ ಮಾಡ್ತಾರೆ, ಮತ್ತು ಕಬಾಬು ಮಾಡ್ತಾರೆ, ಮತ್ತು ಶೇರ್ವಾ ಮಾಡ್ತಾರೆ. ಶೇರ್ವಾ ವಿಡಿಯೋ ಲಾಸ್ಟ್ ಟೈಮ್ ಮಾಡಿರಲಿಲ್ಲ, ಇವ್ರ ಹತ್ರ ಮಾತಾಡ್ಬಿಟ್ಟು ಈಗ ಶೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಇವೆಲ್ಲ ರೆಸಿಪೀಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ನೋಡಿ ಎಗ್ ರೈಸ್ ಅಂತೂ ಸೂಪರ್ ಆಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಅದ್ರ ಜೊತೆ ಈರುಳ್ಳಿ ಕೊಡ್ತಾರೆ ಮತ್ತು ನಿಂಬೆ ಹುಳಿ ಕೊಡ್ತಾರೆ. ನಿಂಬೆಹಣ್ಣು ಇಷ್ಟ ಇರೋರು ನಿಂಬೆಹಣ್ಣು ಹಾಕೋದು. ನೋಡಿ ನಿಂಬೆಹಣ್ಣು ಹಾಕಿದ ತಕ್ಷಣ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ಸೂಪರ್. ಸರ್ ಹೆಂಗಿದೆ ಬಿರಿಯಾನಿ ಕಬಾಬು? ಚೆನ್ನಾಗಿದೆ ಸರ್, ಪರವಾಗಿಲ್ಲ, ಚೆನ್ನಾಗಿದೆ. ಕಬಾಬ್ ಹೆಂಗಿದೆ? ಚೆನ್ನಾಗಿದೆ ಸರ್ ಕಬಾಬ್ ಎಲ್ಲ. ಎಷ್ಟು ಸಲ ಬಂದಿದ್ದೀರಾ ಇಲ್ಲಿ? ನಾನ್ ಡೈಲಿ ಇಲ್ಲೇ ಬರ್ತೀನಿ ಸರ್ ತಿನ್ನಕ್ಕೆ. ಡೈಲಿ ಸರ್ 3 ಟೈಮು ಇಲ್ಲೇ ಮಾಡೋದು ನಾವು. 3 ಟೈಮ್? ಓಕೆ. ಬಿರಿಯಾನಿನೇನಾ? ಬಿರಿಯಾನಿ ಮತ್ತೆ ಕುಷ್ಕಾ, ಎಗ್ ರೈಸ್ ಎಲ್ಲ ಇಲ್ಲೇ ತಿನ್ನೋ ಸರ್. ಕಬಾಬು ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಚೆನ್ನಾಗಿದೆ. ಹ್ಞೂ ಸರ್, ಚೆನ್ನಾಗಿದೆ. ಜನ? ಹ್ಞೂ ಸರ್, ಬರ್ತಾರೆ, ಬರ್ಬೋದು ಸರ್. ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಆಕಾಶ್ ಅಂತ ಸರ್ ನನ್ನ ಹೆಸರು. ಆಕಾಶ್ ಜಿ ಅಂತ. ಇಲ್ಲಿ ಯಾವ ಕಡೆ ನೀವು? ನಾವು ಇಲ್ಲೇ ಸರ್ ಕೆಲಸ ಮಾಡೋದು. ಇಲ್ಲಿ ಪಕ್ಕದಲ್ಲಿ ಸರ್ ಪೆಟ್ರೋಲ್ ಬಂಕು. ಪೆಟ್ರೋಲ್ ಬಂಕ್? ಹ್ಞೂ ಸರ್. ಓಕೆ ಸರ್, ಥ್ಯಾಂಕ್ ಯು.